ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒಕ್ಕಲಿಗ ಮುಖಂಡರ ಒತ್ತಾಯ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಜಿಲ್ಲೆಯ ಹಿರಿಯ ರಾಜಕೀಯ ಮುಖಂಡ ಹಾಗೂ ಶಾಸಕರಾದ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಬಂಗಾರಪೇಟೆ ತಾಲೂಕಿನ ಒಕ್ಕಲಿಗ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಎಸ್.ಎನ್. ನಾರಾಯಣಸ್ವಾಮಿ ಅವರು ಪಕ್ಷದ ಸಂಘಟನೆ ಹಾಗೂ ಜನಸೇವೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಂಎಂ ಮುನಿರಾಜು, ಎಚ್.ಕೆ. ನಾರಾಯಣಸ್ವಾಮಿ, ಮಹಾದೇವು, ದೊಡ್ಡ ಯಲುವಳ್ಳಿ ಶೇಖರ್, ಚಂದ್ರಪ್ಪ, ಎಸ್. ಗೌಡ, ಕಲಿಂಬೆಲೆ ಶ್ರೀನಿವಾಸ, ಡಾಕ್ಟರ್ ಪ್ರಕಾಶ್, ವೆಂಕಟೇಶ್ ಮೇಸ್ತ್ರಿ ಹಾಗೂ ಸಂದೀಪ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದು, ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಮುಖಂಡರು ಮಾತನಾಡಿ, ಜಿಲ್ಲೆಯ ಅಭಿವೃದ್ಧಿ ಹಾಗೂ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ನಾಯಕನಾಗಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಗುರುತಿಸಿಕೊಂಡಿದ್ದು, ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಜಿಲ್ಲೆಯ ಜನರ ಆಶಯ ಈಡೇರುತ್ತದೆ ಎಂದು ಅಭಿಪ್ರಾಯಪಟ್ಟರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆ ಕಾರಣಕ್ಕೆ ಇಡೀ ಈ ಕೋಲಾರ ಜಿಲ್ಲೆಯಿಂದ ಸುಮಾರು ಈ ಕಡೆ ತಮಿಳುನಾಡಾಗಿರೋದ್ರಿಂದ, ಈ ಕಡೆ ಆಂಧ್ರ ಗಡಿಭಾಗ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಪುಟ್ಟವಾಗೇ ಬರ್ತಾ ಇದೆ. ಅದರಲ್ಲಿ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿಯವರು ಇಡೀ ಈ ಜಿಲ್ಲೆಯಲ್ಲಿ, ಇಡೀ ಈ ತಾಲೂಕನ್ನು ತುಂಬ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಗೆ ಎತ್ತುಕೊಂಡಿದ್ದಾರೆ. ಸುಮಾರು ಅನುದಾನಗಳನ್ನ ತಂದು ಸುಮಾರು ಡೆವಲಪ್ಮೆಂಟ್ ಮಾಡಿರೋದ್ರಿಂದ, ಮತ್ತು ಇದೇ ಥರ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಡೀ ಜಿಲ್ಲೆಯಾದ್ಯಂತ ಅವ್ರು ಮಾಡ್ತಾರೆ. ಆಮೇಲೆ ಅತ್ಯಂತ ಚಾಣಾಕ್ಷತ ಇರ್ತಕ್ಕಂಥ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿಯವರು ಬುದ್ಧಿವಂತರು, ವಿದ್ಯಾವಂತರು, ಆಮೇಲೆ ಎಲ್ಲನೂ ಕೆಲಸ ಗೊತ್ತಿರ್ತಕ್ಕಂಥವ್ರು. ಇಂಥವ್ರಿಗೆ ಯುವಕರು, ಇಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಇಂಥವ್ರನ್ನ ಮುಂದೆ ತರಬೇಕು. ಜಾತಿ ಪರವಾಗಿ, ಬರೀ ಒಕ್ಕಲಿಗರ ಪರವಾಗಿ ಅಲ್ಲ, ಎಲ್ಲ ಜಾತಿಗಳ ಪರವಾಗಿ ನಾವು ಈ ನಾರಾಯಣಸ್ವಾಮಿಯವ್ರನ್ನ ಸಚಿವರನ್ನ ಮಾಡಬೇಕಂತಾಗಿ ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯವ್ರನ್ನ, ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ, ಮತ್ತು AICC ನಮ್ಮ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನಾವು ಇಡೀ ನಮ್ಮ ಸಮುದಾಯದಿಂದ, ಇಡೀ ಒಕ್ಕಲಿಗ ಸಮುದಾಯದಿಂದ ಮತ್ತು ಎಲ್ಲರ ಸಮುದಾಯದಿಂದ ಅವ್ರನ್ನ ಮಂತ್ರಿ ಮಾಡಲೇಬೇಕು. ಯಾಕಂದರೆ ನಮ್ಮ ಯಾರೋ ತಪ್ಪು ತಿಳ್ಕೊಬಾರ್ದು. ಬರೀ ಯುವಕರನ್ನ ನಾವು ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಗಮನಿಸಿದ್ರೆ ಯುವಕರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯುವಕರಲ್ಲಿ ಮಂತ್ರಿ ಸ್ಥಾನ ಕಡಿಮೆ ಆಗಿದೆ. ಆ ಮಂತ್ರಿ ಸ್ಥಾನ ಯುವಕರು ಕೊಡಬೇಕು, ಬುದ್ಧಿವಂತರು ಕೊಡಬೇಕು, ಎಲ್ಲ ದುಡಿಯೋರಿಗೆ, ಓಡಾಡೋರಿಗೆ ಶಕ್ತಿ ಇರತಕ್ಕಂಥ ಕೊಡಬೇಕಂತ ಇಡೀ ಒಕ್ಕಲಿಗರ ಸಮುದಾಯದಿಂದ ನಮ್ಮ ಒಂದು ಬೇಡಿಕೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬಂಗಾರಪೇಟೆ ಕ್ಷೇತ್ರ ಇವತ್ತೇನು 224 ಕ್ಷೇತ್ರಗಳು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತದೆ. ಇದಕ್ಕೆ ಕಾರಣ ನಮ್ಮ ಏನು ಶಾಸಕರಿದ್ದಾರೆ ಅವರ ಒಂದು ಅವಿರತ ಪ್ರಯತ್ನ ಮತ್ತು ಅವ್ರಿಗಿರ್ತಕ್ಕಂಥ ಈ ಒಂದು ಅಭಿವೃದ್ಧಿ ಕಾಳಜಿ, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ. ಇವತ್ತು ಬಂಗಾರಪೇಟೆ ನಗರ ಒಂದಕ್ಕೇನೆ ಸುಮಾರಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಇವತ್ತಂದು ಒಂದು ಸಂಧಿನೂ ಬಿಡದೆ ಇವತ್ತು ಸಿಮೆಂಟ್ ರಸ್ತೆಗಳಾಗ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳಾಗ್ಬೋದು. ಅದೇ ರೀತಿ ಇವತ್ತು ಪ್ರತಿಯೊಂದು ಹೋಬಳಿಗೂ ಇವತ್ತು ಬೂದಿಕೋಟೆ ತಗೊಂಡ್ರೆ 97 ಕೋಟಿ, ಕಾಮಸಂದ್ರ ಹೋಬಳಿಗೆ 70 ಕೋಟಿ, ಕಸ್ಬಾ ಹೋಬಳಿಗೆ ಸರಿಸುಮಾರು 100 ಕೋಟಿ. ಈಗ ಪ್ರತಿಯೊಂದು ಹೋಬಳಿಗೂ 70-80 ಕೋಟಿ, 100 ಕೋಟಿ ಅನುದಾನ ಇವತ್ತು ತಂದುಕೊಟ್ಟು ಇವತ್ತು ನಮ್ಮ ಕ್ಷೇತ್ರನ ಮುಂಚೂಣಿಯಲ್ಲಿ ತಗೊಂಡು, ಅಭಿವೃದ್ಧಿ ಪಥದಲ್ಲಿ ಮುಂಚೂಣಿಯಲ್ಲಿ ತಗೊಂಡೋಗ್ತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಒಬ್ಬ MLA ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಅವರಿವತ್ತು ಸೀನಿಯರ್ MLA ಆಗಿದ್ದಾರೆ. ಸತತವಾಗಿ 3ನೇ ಬಾರಿ ಗೆದ್ದಿರ್ತಕ್ಕಂಥವರು. ಅವರು 3ನೇ ಬಾರಿ ಗೆದ್ದು ಅವ್ರನ್ನ ಇವತ್ತೇನು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಮಾಡ್ತಕ್ಕಂಥ ಸೇವೆ, ಸಾವಿರಾರು ಕೋಟಿ ಅನುದಾನ ಇವತ್ತು ಎಲ್ಲ ಒಂದು ಕ್ಷೇತ್ರಗಳಿಗೂ ಅವರು ಕೊಟ್ಟಿದ್ದಾರೆ. ಅವರ ಅಭಿವೃದ್ಧಿ
ರೀತಿ ನೀತಿನ ಗಮನಿಸಿ ಇವತ್ತು ಅವರು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಆ ರೀತಿ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಶಾಸಕರನ್ನ ಎಸ್ ಎನ್ ನಾರಾಯಣ ಸ್ವಾಮಣ್ಣವ್ರನ್ನ ಇವತ್ತು ಸಚಿವರನ್ನಾಗಿ ಮಾಡಿ ಕರ್ನಾಟಕದ ರಾಜ್ಯಕ್ಕೆ ಇವತ್ತು ಅವರ ಅಳಿಲು ಸೇವೆನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖಂಡರನ್ನ ನಾವಿವತ್ತು ಬಂಗಾರಪೇಟೆ ತಾಲೂಕು ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾವು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ.